ಯಾರಿಗೆ ತಾನೇ ಉದ್ದಿನ ವಡೆ ಅಂತ ಅಂದರೆ ಇಷ್ಟ ಇಲ್ಲ. ನಾನಂತೂ ಯಾವುದೇ ಹೋಟ್ಲಿಗೆ ಹೋದರೂ ಕೂಡ ನಾನು ವಡೆ ತೊಗೊಂಡಲೇ ಬಿಡೋದಿಲ್ಲ. ಯಾಕಂದರೆ ಅಷ್ಟು ಇಷ್ಟಪಟ್ಟು ತಿಂತೀನಿ. ಸೊ ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಇದು. ಈಸಿ ಮೆಥಡಲ್ಲಿ ಮಾಡ್ಬೋದು. ಕೆಲವೊಂದು ಸಿಂಪಲ್ ಟಿಪ್ಗಳನ್ನು ಫಾಲೋ ಮಾಡಿದ್ರೆ ಸಾಕು, ಸಕ್ಕತ್ತಾಗಿ ಮಾಡ್ಬೋದು. ಬನ್ನಿ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನಿಲ್ಲಿ ಜಸ್ಟ್ 1 ಕಪ್ಪಷ್ಟು ಚಿಕ್ಕ ಕಪ್ಪಲ್ಲಿ ತೊಗೊಂಡಿದ್ದೀನಿ ನಾನು. ಅಷ್ಟಾದರೆ ಸಾಕು, ತಿಂಡಿಗೆ ಆಗತ್ತೆ. ಅದನ್ನು ಸುಮಾರು ಒಂದು 5ರಿಂದ 6 ಸಲ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಆದಷ್ಟು ಚೆನ್ನಾಗಿರೋ ಕ್ವಾಲಿಟಿ ಉದ್ದಿನಬೇಳೆ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಕಹಿ ಬರೋದಿಲ್ಲ ವಡೆ. ನೀವು ಒಂದು 2 ಅವರ್ಸ್ ನೆನೆಸಿದ್ರೂ ಸಾಕಾಗತ್ತೆ. ಇದು ರುಬ್ಬಬೇಕಾದ್ರೆ ನಾವು ಮಿಕ್ಸಿಗಿಂತ ಗ್ರೈಂಡರ್ ಇತ್ತು ಅಂತ ಹೇಳಿದ್ರೆ ವಡೆ ತುಂಬ ಚೆನ್ನಾಗಿ ಬರುತ್ತೆ, ಹೋಟೆಲ್ಗಿಂತ ಚೆನ್ನಾಗಿ ಬರುತ್ತೆ. ಹಾಗೆಯೇ ಟಿಪ್ಗಳು ಹೇಳ್ತಾ ಹೋಗ್ತೀನಿ ಅಂತ ಹೇಳಿದೆ. ಇಲ್ಲಿ ಫಸ್ಟ್ ಟಿಪ್ ಏನಂತ ಹೇಳಿದ್ರೆ, ನಾವಿದನ್ನು ರುಬ್ಬಬೇಕಾದ್ರೆ ಸ್ಪೂನ್ ಲೆಕ್ಕದಲ್ಲಿ ನೀರನ್ನು ಹಾಕ್ಕೊಬೇಕಾಗತ್ತೆ. ನನಗಿದು ಟೋಟಲಾಗಿ ರುಬ್ಬೋದಕ್ಕೆ ಒಂದು 3 ಸ್ಪೂನಷ್ಟು, ಚಿಕ್ಕ ಸ್ಪೂನ್ ಅಂತ ಹೇಳ್ತೀವಲ್ವ, ಟೀ ಸ್ಪೂನ್ ಅಂತ, ಅಷ್ಟೇ ನೀರು ನನಗೆ ಹಿಡ್ದಿದ್ದು. ಸೊ ಅಷ್ಟೇ ನೀರಲ್ಲೇ ನಾವು ಇದನ್ನು ರುಬ್ತಾ ಹೋಗಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬೋದು ಬೇಡ. ನೋಡಿ, ಈಗ ಸುಮಾರು ಒಂದು 10ರಿಂದ 15 ನಿಮಿಷ ಇದನ್ನು ರುಬ್ಬೋದಕ್ಕೆ ಹಾಕಿದ್ದೆ. ನಮಗಿದು ಕನ್ಸಿಸ್ಟೆನ್ಸಿ ಹೇಗೆ ಗೊತ್ತಾಗುತ್ತೆ ಅಂದರೆ, ನೋಡಿ, ನೀರಲ್ಲಿ ಹಾಕಿದ್ರೆ ಈ ರೀತಿಯಾಗಿ ತೇಲಬೇಕು, ನೀರು ಜೊತೆ ಮಿಕ್ಸ್ ಆಗಬಾರ್ದು, ಡೈಲ್ಯೂಟ್ ಆಗಬಾರ್ದು, ಪ್ಲಫಿಯಾಗಿ ಬರಬೇಕು ಸ್ನೇಹಿತರೆ. ಆವಾಗಲೇ ನಮಗಿದು ತುಂಬ ಚೆನ್ನಾಗಿ ಬ್ಯಾಟರ್ ರೆಡಿ ಆಗಿದೆ ಅಂತ. ನೋಡಿ, ಸಕ್ಕತ್ತಾಗಿ ಬಂದಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಕನ್ಸಿಸ್ಟೆನ್ಸಿ ಅಂತೂ ಪರ್ಫೆಕ್ಟ್ ಆಗಿದೆ. ನಾನು ಹೇಳ್ದಾಗೆ ನೀರನ್ನು ಜಾಸ್ತಿ ಇದಕ್ಕೆ ಹಾಕೋ ಹಾಗಿಲ್ಲ. ಇಲ್ಲಿ ಬನ್ನಿ, ಇದಕ್ಕೆ ಕೆಲವೊಂದು ಮಸಾಲೆಗಳನ್ನು ಹಾಕ್ತಾ ಹೋಗೋಣ. ಕ್ರಿಸ್ಪಾಗಿ ಬರಬೇಕು ಅಂದರೆ ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು 4 ಕರಿಮೆಣಸನ್ನು ಕ್ರಷ್ ಮಾಡಿ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಫೈನ್ ಚಾಪ್ ಮಾಡಿ ಹಾಕಬೇಕಾಗತ್ತೆ. ಶುಂಠಿಯನ್ನು ನಾನಿಲ್ಲಿ ತುರಿದ್ಬಿಟ್ಟು ಹಾಕಿದ್ದೀನಿ. ಈ ತುರಿದು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಕೂಡ ಫೈನ್ ಚಾಪ್ ಮಾಡಿದೆ. ಹಸಿಮೆಣಸಿನ್ಕಾಯಿ ನೀವು ಆಪ್ಷನಲ್ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಬೇಡ. ನಾನಿಲ್ಲಿ ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಮಕ್ಕಳಿರೋ ಮನೆಯಲ್ಲಿ ನೀವು ಇದನ್ನು ಆರಾಮ್ಸೆ ಸ್ಕಿಪ್ ಮಾಡ್ಬೋದು. ಖಾರಕ್ಕೆ ನಾವಿಲ್ಲಿ ಪೆಪ್ಪರನ್ನು ಹಾಕಿರ್ತೀವಿ. ರುಚಿಗೆ ಉಪ್ಪು. ನೀವಿಲ್ಲಿ ತೆಂಗಿನಕಾಯಿನೂ ಕೂಡ ಫೈನ್ ಚಾಪ್ ಮಾಡಿ ಹಾಕ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಇಷ್ಟಪಡಲ್ಲ ಅಂತ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೀವು ಇಷ್ಟ ಇತ್ತು ಅಂದರೆ ನೀವು ಅದನ್ನು ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಇನ್ನೊಂದು ಇದಕ್ಕೆ ಹೇಳಬೇಕು ಅಂತ ಹೇಳಿದ್ರೆ, ಎಕ್ಸ್ಪೆಷಲಿ ಸ್ವಲ್ಪ ಕೂಡ ಇದಕ್ಕೆ ಸೋಡಾ ಟಚ್ ಮಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿ, ಚೆಂದ ಇದನ್ನು ಮಿಕ್ಸ್ ಮಾಡಿದೆ. ಎಲ್ಲದು ಚೆನ್ನಾಗಿ ಹೊಂದ್ಕೊಬೇಕು. ಉಪ್ಪು, ನಾವು ಹಾಕಿರೋ ಅಂಥ ಸೊಪ್ಪುಗಳು ಪ್ರತಿಯೊಂದು ಚೆನ್ನಾಗಿ ಇದಕ್ಕೆ ಹೊಂದ್ಕೊಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಗಟ್ಟಿನೂ ಇಲ್ಲ, ತೆಳುವಾಗಿನೂ ಇಲ್ಲ. ನೋಡಿ, ನಾವು ಕೈಲಿ ತೊಗೊಂಡ್ರೆ ಈ ಥರ ಹಿಂಗೆ ಉಂಡೆ, ನೋಡಿ ಈ ಥರ ಹಿಂಗೆ ಉಂಡೆ ಆಗಬೇಕು. ಆವಾಗಲೇ ನಾವು ಅದನ್ನು ಓಲ್ ಮಾಡಿ ತೂತೊಡೆ ಅಂತ ಹೇಳ್ತೀವಲ್ವ, ಆ ರೀತಿ ಮಾಡೋದಕ್ಕೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇಲ್ಲಿ ರೆಡಿ ಆಯಿತು. ಇಲ್ಲಿ ಎಣ್ಣೆ ನೋಡ್ತಾ ಇದ್ದೀರಾ, ಎಣ್ಣೆ ಪೂರ್ತಿ ಜಾಸ್ತಿ ಬಿಸಿ ಆಗಿರಬಾರ್ದು ಸ್ನೇಹಿತರೆ. ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡಿರಬೇಕು. ನಾವಿದು ಪ್ರತಿ ಸಲ ವಡೆ ಬಿಡಬೇಕಾದ್ರೂ ಕೂಡ ನಮ್ಮ ಕೈಯನ್ನು ನೀರಲ್ಲಿ, ತಣ್ಣೀರಲ್ಲಿ ಅದ್ದುಬಿಟ್ಟು ನಾವು ಉಂಡೆಗಳನ್ನು ತೊಗೊಬೇಕು. ಇದು ಸೆಕೆಂಡ್ ಟಿಪ್ ಅಂತ ಹೇಳ್ಬೋದು. ಸುಮಾರು ಟಿಪ್ಗಳನ್ನು ಹೇಳ್ಬಿಟ್ಟಿದ್ದೀನಿ, ಲೆಕ್ಕ ಇಟ್ಕೊಳ್ಳೋದು ಬೇಡ. ಸೊ ಅದಕ್ಕೆ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ನಾವು ಪ್ರತಿ ಸಲ ವಡೆ ಹಾಕಬೇಕಾದ್ರೂ ಪ್ರತಿಯೊಂದಕ್ಕೂ ಕೂಡ ನಾವು ನಮ್ಮ ಕೈಯನ್ನು ನಾವು ವೆಟ್ ಮಾಡ್ಕೊಬೇಕಾಗತ್ತೆ ತಣ್ಣೀರಲ್ಲಿ. ಆವಾಗ ನಮ್ಮ ಕೈಗೆ ಅಂಟೋದಿಲ್ಲ. ಯಾವಾಗಲೂ ಕೆಲವೊಂದು ಕಂಪ್ಲೇಂಟ್ಸನ್ನು ನಾನು ನೋಡ್ತಾ ಇರ್ತೀನಿ. ನಾವು ವಡೆ ಹಾಕೋದಕ್ಕೆ ಅಂತ ಹಿಟ್ಟು ತೊಗೊಂಡ್ರೆ ಕೈಗೇ ಮೆತ್ಕೋತಾ ಇರುತ್ತೆ, ಪೇಸ್ಟ್ ಥರ ಆಗಿಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀರಲ್ವ. ಸೊ ಆ ರೀತಿ ಆಗೋದಿಲ್ಲ. ನಾವು ಎಣ್ಣೆಗೆ ಬಿಡೋಕ್ಕೆ ಮುಂಚೆನೇ ಅದು ಜಾರ್ತಾ ಇರುತ್ತೆ. ಯಾಕಂದರೆ ನಮ್ಮ ಕೈಯನ್ನು ನಾವು ವೆಟ್ ಮಾಡ್ಕೊಂಡಿರ್ತೀವಿ. ಸೊ ಮಿಸ್ ಮಾಡದೆ ನೀವು ಕೂಡ ಅದೇ ರೀತಿಯೇ ಮಾಡಿ. ನಾವು ಇದಕ್ಕೆ ಹಾಕೋದಕ್ಕೆ ವಡೆ ಮೇಕರ್ ಬರುತ್ತೆ, ಮತ್ತು ಜಾಲರಿನಲ್ಲಿ ಹಾಕೋದು, ಕಾಫಿ ಸೋಸೋದ್ರಲ್ಲಿ ಹಾಕೋದು, ಅದೇನು ಬೇಡವೇ ಬೇಡ ಸ್ನೇಹಿತರೆ. ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಮತ್ತು ಎಣ್ಣೆಯಲ್ಲಿ ಬಬಲ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ನೀವೇ ನೋಡ್ತಾ ಇದ್ದೀರಾ, ನಾವು ಪ್ರತಿಯೊಂದನ್ನು ಕೂಡ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಮೀಡಿಯಮ್ ಸೈಜ್ನಲ್ಲಿ ಇರೋ ಅಂಥದ್ದು. ನಮಗೆ ಹೋಟೆಲ್ ಥರನೇ ಬೇಕಪ್ಪ, ನಮ್ಗೆ ಆವಾಗಲೇ ಫೀಲ್ ಆಗೋದು ಅಂತ ಹೇಳಿದ್ರೆ ದಪ್ಪ ಉಂಡೆ ತೊಗೊಂಡು ನೋಡಿ ಈ ರೀತಿಯಾಗಿ ಬಿಟ್ಟರೆ ನಮಗೆ ಹೋಟೆಲ್ ಥರನೇ ದೊಡ್ಡದಾಗಿರೋ ಅಂಥ ವಡೆ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ರಿಸ್ಪ್
ಕ್ರಿಸ್ಪಾಗಿ ಸಾಫ್ಟಾಗೂ ಕೂಡ ಕಾಣ್ತಾ ಇದೆ. ನಾನಿಲ್ಲಿ ಯಾವುದೇ ರೀತಿಯಾಗಿರೋ ಅಂಥ ಚಿಟಿಕೆ ಕೂಡ ನಾನಿಲ್ಲಿ ಸೋಡಾನ ಹಾಕಿಲ್ಲ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಎಕ್ಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ ನಾವು ಇದನ್ನು ರುಬ್ಬೋದಕ್ಕೆ ಶುರು ಮಾಡ್ತೀವಿ ಅಲ್ವಾ, ಆವಾಗಿಂದನೇ ಈ ಟಿಪ್ಗಳು ಫಾಲೋ ಆಗ್ತಾ ಬರುತ್ತೆ. ರುಬ್ಬೋದ್ರಲ್ಲೇ ಮೇಯ್ನ್ ಇರೋ ಅಂಥದ್ದು. ಅಲ್ಲಿಂದ ಶುರುವಾದರೆ ಲಾಸ್ಟ್ ಸರ್ವ್ ಮಾಡೋ ತನಕ ಈ ವಿಡಿಯೋ ನೋಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿಯಾಗಿ ಈ ಒಂದು ವಡೆ ರೆಸಿಪಿಯನ್ನು ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ಪರ್ಫೆಕ್ಟಾಗಿ ಬರುತ್ತೆ. ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿರೋ ಅಂಥ ಉದ್ದಿನಬೇಳೆ ತೊಗೊಳ್ಳಿ. ಸುಮಾರು ಒಂದು 5-6 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಆವಾಗ ನಮಗೆ ಕಹಿ ಅಂಶ ಇರೋದಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಕ್ರಂಚಿಯಾಗಿ ಬಂದಿದೆ ಅಂದರೆ ಸಕ್ಕತ್ತಾಗಿತ್ತು. ಮಿಸ್ ಮಾಡದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಸ್ನೇಹಿತರೆ. ಮಕ್ಕಳಂತೂ ಎಷ್ಟು ಖುಷಿಯಾಗಿ ತಿಂತವರು. ಕ್ರಂಚಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ನಮ್ಮ ಮನೆಯಲ್ಲಿ ಇಡ್ಲಿ ಮಾಡಿದ್ರೆ ಡೆಫಿನೆಟಾಗಿ ನಾನು ವಡೆ ಕೂಡ ಮಾಡ್ತೀನಿ. ಇಡ್ಲಿ, ವಡೆ, ಸಾಂಬಾರು, ಚಟ್ನಿ, ವಾವ್ ಎಂಥ ಕಾಂಬಿನೇಷನ್ ಅಂತೀರಾ. ಸಕ್ಕತ್ತಾಗಿತ್ತು. ಟೇಸ್ಟು ಕೂಡ ಅಷ್ಟೇ ಆಸಮ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.